ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನಿಗೆ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರುವಂತಹ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂಥದ್ದು. ಮಕ್ಕಳಿಗಂತೂ ಕೇಳೋದೇ ಬೇಡ. ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಸಂಜೆಯ ಸಣ್ಣ ಹಸಿವಿಗೂ ಕೂಡ ಈ ಪಾಸ್ತಾವನ್ನು ಮಾಡಿ ತಿನ್ಬೋದು. ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ಅಷ್ಟೇ ರುಚಿ. ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ನಾನಿಲ್ಲಿ ಮೊದಲಿಗೆ 2 ಲೀಟರ್ ಆಗುವಷ್ಟು ನೀರನ್ನು ಕಾಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ನೀವು ಪಾಸ್ತಾವನ್ನು ಎಷ್ಟು ತಗೋತೀರೋ ಅದು ಚೆನ್ನಾಗಿ ನೀರಿನಲ್ಲಿ ಮುಳುಗಬೇಕು. ಬಿಸಿಯಾಗಿರುವಂಥ ಈ ನೀರಿಗೆ ಅರ್ಧ ಚಮಚ ಉಪ್ಪು, 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಾಸ್ತಾ 1/4 kg ಆಗುವಷ್ಟು ಇದೆ. ಬಿಸಿಯಾಗಿರೋ ಈ ನೀರಿಗೆ ಈ ಪಾಸ್ತಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಆದರೂ ಈ ಪಾಸ್ತಾ ಬೇಯಿಸ್ಕೊಳ್ಬೇಕು ನೀರೊಳಗಡೆ. ಅಂದರೆ ಮಧ್ಯ ಮಧ್ಯ ನೋಡ್ತಾ ಇರಬೇಕು, ಇದು ಬೇಗನೆ ತಳ ಹಿಡಿದು ಬಿಡುತ್ತೆ. ನೋಡಿ ಸಾಫ್ಟ್ ಆಗಿದೆಯಾ ಅಂತ ಒಂದನ್ನು ಈ ರೀತಿ ಪ್ರೆಸ್ ಮಾಡಿ ನೋಡಿ. ಸಾಫ್ಟ್ ಆದಮೇಲೆ ಇದನ್ನು ಈ ರೀತಿ ಸೋಸ್ಕೊಳ್ಬೇಕು. ನೀರನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ತಣಿಲಿಕ್ಕೆ ಬಿಡಿ. ಮಧ್ಯೆ ನೋಡ್ತಾ ಇರಿ, ಇದು ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲಿಕ್ಕಿದೆ. ಒಗ್ಗರಣೆಗೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆ, 8 ರಿಂದ 10 ಬೆಳ್ಳುಳ್ಳಿ ಹೆಸರು, ಹಾಗೆ ನಾನಿಲ್ಲಿ 2 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ಇಲ್ಲಿ ಪಾಸ್ತಾ ತಣದ್ರೇ ಒಳ್ಳೆಯದು. ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಕೊಂಡ್ರೆ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಹಾಗೆ 2 ಕ್ಯಾರೆಟು, ನೆನೆಸಿಟ್ಟಿರುವಂಥ ಹಸಿ ಬಟಾಣಿ. ಇಲ್ಲಿ ನೀವು ಬೇಕಿದ್ದರೆ ಬೇರೆ ಬೇರೆ ತರಕಾರಿಯನ್ನು ಕೂಡ ಬಳಸ್ಬೋದು. ಬೀನ್ಸ್ ಹಾಕ್ಬೋದು, ಇಲ್ಲ ಯಾವುದಿದೆಯೋ ಅದನ್ನೇ ಬಳಸಿ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ಆಗುವಷ್ಟು ಬಳಸಿದ್ದೇನೆ. ತರಕಾರಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ 1/4 ಭಾಗದಷ್ಟು ಬೆಂದರೆ ಸಾಕು. ನಂತರ ಇದಕ್ಕೆ 1/4 ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಅಚ್ಚ ಖಾರದ ಪುಡಿ, ಇವೆಲ್ಲ ಇದ್ದರೆ ಮಾತ್ರ ಹಾಕಲೇಬೇಕು ಅಂತೇನಿಲ್ಲ. ನಂತರ ಇದಕ್ಕೆ 2 ಚಮಚ ಆಗುವಷ್ಟು ಟೊಮೆಟೊ ಸಾಸನ್ನು ಬಳಸಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಸಿಹಿ ಜೋಳವನ್ನು ಹಾಕಿದ್ದೇನೆ. ಇದು ಕೂಡ ಹಾಕಲೇಬೇಕು ಅಂತಿಲ್ಲ, ನಾನು ಕೊನೆಯಲ್ಲೇ ಹಾಕ್ತಾ ಇದ್ದೇನೆ. ಇದನ್ನು ಬೇಯಿಸಬೇಕು ಅಂತಿಲ್ಲ, ಸಾಫ್ಟ್ ಆಗಿರುವ ಕಾರಣ ಕೊನೆಯಲ್ಲಿ ಹಾಕಿದ್ರೆ ಸಾಕು. ಅದಾದಮೇಲೆ ಇಲ್ಲಿ ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ಪಾಸ್ತಾವನ್ನು ಇದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರವನ್ನೆಲ್ಲ ಸರಿಯಾಗಿ ಹೀರ್ಕೊಳ್ಬೇಕು ಪಾಸ್ತಾ, ಹಾಗಿದ್ರೇ ಮಾತ್ರ ಇದು ರುಚಿ. ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಿಸಿಯಾಗಿ ಇದ್ದಾಗ ತಿಂದ್ರೇ ಒಳ್ಳೆಯದು. ಬೆಳಗಿನ ತಿಂಡಿಗೆ, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಸಣ್ಣ ಹಸಿವಿಗೂ ಕೂಡ ಪಾಸ್ತಾವನ್ನು ಮಾಡಿ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಮತ್ತು ತುಂಬ ಇಷ್ಟಪಡ್ತಾರೆ. ಇದೇ ರೀತಿಯ ಶೇಪ್ ಇರುವ ಪಾಸ್ತಾವನ್ನೇ ಮಾಡಬೇಕು ಅಂತೆಲ್ಲ, ಬೇರೆ ಬೇರೆ ಥರದ್ದು ಬರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರದ್ದನ್ನು ಮಾಡಿಕೊಡಿ ಮಕ್ಕಳಿಗೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ತರಕಾರಿಯನ್ನೆಲ್ಲ ಇಂಥದ್ದೇ ಹಾಕಬೇಕು ಅಂತಿಲ್ಲ, ಯಾವುದು ನಿಮ್ಮ ಹತ್ರ ಇದೆ ಅದನ್ನು ಬಳಸಿ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿ ನೋಡಿ. ಹಾಗೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ. ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.